ಬಾಗಲಕೋಟ ಜಿಲ್ಲೆ ಜಮಖಂಡಿ ತಾಲೂಕಿನ 80ನೇ ವರ್ಷದ ಸ್ವತಂತ್ರೋತ್ಸವದ ದಿನಾಚರಣೆಯನ್ನು ಪೋಲೋ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಧ್ವಜಾರೋಹಣವನ್ನು ಶ್ರೀಮತಿ ಶ್ವೇತಾ ಮೋಹನ್ ಬಿಡಿಕಾರ್, ಉಪವಿಭಾಗ ಅಧಿಕಾರಿಗಳು ಜಮಖಂಡಿ ಇವರು ನೆರವೇರಿಸಿ ಮಾತನಾಡಿದರು. ಅಧ್ಯಕ್ಷತೆಯನ್ನು ನಾಡೋಜ ಜಗದೀಶ್ ಗುಡುಗುಂಟಿ, ಶಾಸಕರು ಜಮಖಂಡಿಯವರು ವಹಿಸಿಕೊಂಡಿದ್ದರು. ಅನಿಲ್ ಕೆ ಬಡಿಗೇರ್ ತಹಶೀಲ್ದಾರರು ಹಾಗೂ ಅಧ್ಯಕ್ಷರು, ಸ್ವತಂತ್ರೋತ್ಸವದ ದಿನಾಚರಣೆ ಸಮಿತಿ ಜಮಖಂಡಿ. ಮುಖ್ಯ ಅತಿಥಿಗಳಾಗಿ ಶ್ರೀ ಅನ್ವರ್ ಮೋಮಿನ್, ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ಜಮಖಂಡಿ. ಜಮಖಂಡಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರೆಸ್. ಕಾರ್ಯಕ್ರಮದಲ್ಲಿ ಜಮಖಂಡಿಯ ಸಿಪಿಐಯಾದ ಮಲ್ಲಪ್ಪ ಮಡ್ಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ಎಕೆ ಬಸನ್ನವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ, ಜ್ಯೋತಿ ಗಿರೀಶ್, ನಗರಸಭೆ ಜಮಖಂಡಿ, ಮಲ್ಲಿಕಾರ್ಜುನ ಎಸ್ ಬಡಿಗೇರ್, ಕಾರ್ಯನಿರ್ವಾಹಕರು ಅಧಿಕಾರಿಗಳು ತಾಲೂಕ ಪಂಚಾಯತ್ ಜಮಖಂಡಿ. ಈ ಕಾರ್ಯಕ್ರಮವನ್ನು ಜಮಖಂಡಿ ನಗರ ಪಿಎಸ್ಐಯಾದ ಅನಿಲ್ ಕುಂಬಾರ ನಿರ್ವಹಿಸಿದರು. ಜಿಜಿ ಹೈಸ್ಕೂಲ್ ಮಕ್ಕಳಿಂದ ರೈತಗೀತೆಯನ್ನು ಹಾಡಿದರು. ಎಸ್ಎಸ್ ಕಲ್ಯಾಣಿ, ಜಗದೀಶ್ ಪಾಸ್ವಾಡಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಡಾಕ್ಟರ್ ಗಲಗಲಿ, ಮುಖ್ಯ ವೈದ್ಯಾಧಿಕಾರಿಗಳು ಜಮಖಂಡಿ. ತಾಲೂಕಿನ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶಾಲಾ ಮಕ್ಕಳಿಂದ ಕವಾಯತ್ತು ಹಾಗೂ ಎರಡೂ ಮೂಲಕ ಎಲ್ಲರನ್ನೂ ಗಮನಿಸಿದರು. ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಪತ್ರಿಕಾ ರಂಗದಲ್ಲಿ ಸಾಧನೆ ಮಾಡಿದ ಮಾರುತಿ ಕುಳಲಿ ಮತ್ತು ಭರತೀಶ್ ಪಾನಕನವರನ್ನು ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸಿ ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉತ್ಕಳ ಗಂಗಾ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗಾ. ತವ ಶುಭ ನಾಮೇ ಜಾವೆ, तव शुभ आशीष मांगे, गाहे तव जय गाथा. जन गण मंगल दायक जय हे भारत भाग्य विधाता. जय हे जय हे जय हे जय जय. ಇಬ್ಬರು ಅಧಿಕಾರಿ 23 ರೂಪಾಯಿಗಳು ಕೊಡಿವೆ. ಈಗಾಗಲೇ ಕವಾಯತು ನಮ್ಮ ಪರ್ಮಿಷನ್ಗೆ ಸಜ್ಜಾಗಿದೆ. ಈಗ ತೆರೆದ ವಾಹನದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಪಥಸಂಚಲನ ವೀಕ್ಷಣೆಗಾಗಿ ತೆರಳುತ್ತಾ ಇದ್ದಾರೆ. ಅದಕ್ಕೆ ನಮ್ಮ ನಗರದ ಪಿಎಸ್ಐ ಆಗಿರ್ತಕ್ಕಂಥ ಅನಿಲ್ ಕುಂಬಾರ್ ಅವರು ವೀಕ್ಷಣಾ ವ್ಯವಸ್ಥೆಗೆ ಅನುವು ಮಾಡಿಕೊಡ್ತಾ ಇದ್ದಾರೆ. ನಾವು ಆರೋಹಣ ಮಾಡಿದ ತ್ರಿವರ್ಣ ಧ್ವಜವು ಕೇವಲ ಒಂದು ಧ್ವಜವಲ್ಲ, ಅದು ಭಾರತದ ಸ್ವಾಭಿಮಾನ, ಏಕತೆ ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿದೆ. ಇಂತಹ 80ನೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಐತಿಹಾಸಿಕ ಪೋಲೋ ಮೈದಾನದಲ್ಲಿ ಮಾಡುವುದರ ಮೂಲಕ ಈಗ ಪಥಸಂಚಲನಕ್ಕೆ ಅದರ ವೀಕ್ಷಣೆಗಾಗಿ ನಮ್ಮ ಉಪವಿಭಾಗಾಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಅದಕ್ಕೆ ನಮ್ಮ ನಗರ ಪಿಎಸ್ಐ ಅನಿಲ್ ಕುಂಬಾರ್ ಅವರು ಆ ವ್ಯವಸ್ಥೆಯನ್ನ ರೆಡಿ ಮಾಡಿಕೊಂಡಿದ್ದು, ಪಥಸಂಚಲನ ನಾಯಕರು ಆ ಒಂದು ಹೋರಾಟದ ಕಿಚ್ಚನ್ನ ಭಾರತೀಯರ ಜನಮನಗಳಲ್ಲಿ ಬಿದ್ದರು. 1857ರ ಹೊಂದಿಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯದ ಕಿಡಿ ಮುಂದೆ ಇಡೀ ಭಾರತವನ್ನು ಆವರಿಸಿಕೊಳ್ತಾ ಇದ್ದು, ಅದು ಮುಂದೆ ರಾಷ್ಟ್ರೀಯ ಚಳವಳಿಯ ಜ್ವಾಲೆಯಾಗಿ ಬೆಳವಣಿಗೆ ಆಯಿತು. ದಯವಿಟ್ಟು ಎಲ್ಲ ತಾಲೂಕಾ ಅಧಿಕಾರಿಗಳು ವೇದಿಕೆ ಮೇಲೆ ಆಸೀನರಾಗೋದಕ್ಕೆ ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ತೆರೆದ ವಾಹನದಲ್ಲಿ ನಾವಿಂದು 80ಯ ಸ್ವಾತಂತ್ರ್ಯೋತ್ಸವದ ಪಥಸಂಚಲನದ ವೀಕ್ಷಣೆಯನ್ನ ನಮ್ಮ ಉಪವಿಭಾಗಾಧಿಕಾರಿಗಳು ನಡೆಸ್ತಾ ಇದ್ದಾರೆ. 1885ರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಕಿಚ್ಚು
ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಎಂಬ ಚಿಂತನೆಯನ್ನ ಜನಮನದಲ್ಲಿ ಬೇರೂರುವಂತೆ ಮಾಡಿತು. ದೇಶದ ವಿವಿಧ ಭಾಗಗಳಲ್ಲಿ ಜನರು ಒಂದೇ ರಾಷ್ಟ್ರೀಯ ಭಾವನೆಯ ಅಡಿಯಲ್ಲಿ ಒಗ್ಗೂಡಿಸುವ ಕಾರ್ಯ ವೇಗ ಪಡೆದುಕೊಂಡಿತು. 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕೆಯಿಂದ ಭಾರತಕ್ಕೆ ಬಂದ ನಂತರ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹವನ್ನ ಸ್ವಾತಂತ್ರ್ಯದ ಹೋರಾಟದ ಪ್ರಮುಖ ಅಸ್ತ್ರಗಳನ್ನಾಗಿ ಮಾಡಿದರು. ಚಂಪಾರಣ್ಯ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ಅಹಮದಾಬಾದ್ ಕಾರ್ಮಿಕ ಹೋರಾಟಗಳು ಆರಂಭಿಕ ಚಳುವಳಿಯಲ್ಲಿ ತಮ್ಮ ಪಾತ್ರವನ್ನು ತೆಗೆದುಕೊಂಡವು. ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವು ಅರಮನೆಗಳ ಮಿತಿಯನ್ನು ದಾಟಿ ಸಾಮಾನ್ಯ ಜನರ ಮನೆ ಬಾಗಿಲಿಗೆ ತಲುಪಿತು. 1920ರಲ್ಲಿ ಅಸಹಕಾರ ಚಳುವಳಿಯ ಮೂಲಕ ಹೊತ್ತಿಕೊಂಡ ಸ್ವಾತಂತ್ರ್ಯದ ಕಿಡಿ ಬಂದೂಕು ಹಿಡಿಯದೆ, ಹಿಂಸೆಯ ಮಾರ್ಗ ಅನುಸರಿಸದೆ ಸಾಮಾನ್ಯ ಜನರ ಸಹಕಾರವನ್ನೇ ಹೋರಾಟಕ್ಕಂತ ಪಥಸಂಚಲನ ವೀಕ್ಷಣೆಯನ್ನ ಮಾಡಿಕೊಂಡು ಆಗಮಿಸ್ತಾ ಇರತಕ್ಕಂಥ ನಮ್ಮ ಜಮಖಂಡಿಯ ಮಾನ್ಯ ವಿಭಾಗಾಧಿಕಾರಿಗಳು ಆಗದ ಶ್ರೀಮತಿ ಶ್ವೇತಾ ಮೋಹನ್ ಬಿಡಿಕರ್ ಅವರು ನಿರ್ಗಮನದ ನಂತರ ಅನಿಲ್ ಕುಂಬಾರ್ ಅವರ ಆದೇಶದ ಮೇರೆಗೆ ಪಥಸಂಚಲನ ಮೈದಾನದಲ್ಲಿ ಆರಂಭಗೊಳ್ತಾ ಇದೆ. ಪಥಸಂಚಲನ ಪ್ರಾರಂಭವಾಗುತ್ತದೆ. ಆ ಮೂಲಕ ಧ್ವಜವಂದನೆಯನ್ನ ನಮ್ಮ ಉಪವಿಭಾಗಾಧಿಕಾರಿಗಳು ಸ್ವೀಕಾರ ಮಾಡ್ತಾರೆ. ಪಥಸಂಚಲನ ಪಥಸಂಚಲನ ಪೊಲೀಸ್ ಎಎಸ್ಐ ಎಸ್ಎಸ್ ಆದರ್ಗಿಯವರ ತಂಡದ ನೇತೃತ್ವ, ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅದು ಮುಂದಾಗ್ತಾ ಇದೆ. ಎರಡನೇದ್ದು ಹೋಮ್ ಗಾರ್ಡ್ಸ್ ಶಕರಂ ಕಾಂಬ್ಳೆ ಅವರಿಂದ ನೇತೃತ್ವದಲ್ಲಿ ಜರುಗ್ತಾ ಇದೆ. ಮೂರನೇ ತಂಡ ಎನ್ಸಿಸಿ ಬಿಎಲ್ಡಿ ಎಸ್ಡಿ ಎಸ್ಯುಒ ಶ್ರೀರಾಮ್ ಮೋರೆ ಅವರ ನೇತೃತ್ವದ ತಂಡ ಧ್ವಜವಂದನೆಯಿಂದ ಸ್ವೀಕಾರ ಮಾಡ್ತಾ ಇದೆ. ಹಾಗೆ ನಾಲ್ಕನೇದ್ದು ಎನ್ಸಿಸಿ ಬಿಎಲ್ಡಿ ಎಸ್ಡಬ್ಲ್ಯೂ ಜೆಇಒ ಪ್ರಿಯಾಂಕಾ ತಳವಾರ್ ಅವರ ನಾಯಕತ್ವದಲ್ಲಿ ಮುನ್ನಡೀತಾ ಇದೆ. ಎನ್ಸಿಸಿ ತುಂಗಳ್ ಎಸ್ಡಿ ಎಸ್ಸಿಯು ಸಾಯಿ ಸಿಂಗ್ ಅವರ ನೇತೃತ್ವದಲ್ಲಿ ಮುನ್ನಡೀತಾ ಇದೆ. ಎನ್ಸಿಸಿ ತುಂಗಳ್ ಎಸ್ಡಬ್ಲ್ಯೂ ಎಸ್ಸಿಒ ಮಾಲಾ ನ್ಯಾಮ್ಗೌಡ್ ಅವರ ನೇತೃತ್ವದ ತಂಡ ಮುನ್ನಡೀತಾ ಇದೆ. ರೋವರ್ಸ್ ಅಂಡ್ ರೇಂಜರ್ಸ್ ಬಿಎಲ್ಡಿ ಎಸ್ಸಿಒ ವಿಜಯಲಕ್ಷ್ಮಿ ಅವರ ನಾಯಕತ್ವದಲ್ಲಿ ತಂಡ ಮುಂದೆ ನಡೀತಾ ಇದೆ. ಎನ್ಎಸ್ಎಸ್ ಬಿಎಲ್ಡಿ ಎಸ್ಯುಒ ಶಿಲ್ಪಾ ಬಗ್ಲಿಯವರ ನೇತೃತ್ವದ ತಂಡ ಮುನ್ನಡೀತಾ ಇದೆ. ರೋವರ್ಸ್ ಅಂಡ್ ರೇಂಜರ್ಸ್ ಬಿಎಲ್ಡಿ ಪಿಯು ಪ್ರತೀಕ್ಷಾ ಭಜಂತ್ರಿ ಅವರ ನಾಯಕತ್ವದ ತಂಡ ಮುಂದೆ ಸಾಗ್ತಾ ಇದೆ. ಗೈಡ್ಸ್ ಜಿಜಿ ಹೈಸ್ಕೂಲ್ ಜಮಖಂಡಿ ಕಮಲಾಕ್ಷಿ ಗವಡಿ ಅವರ ನಾಯಕತ್ವದ ತಂಡ ನಡೀತಾ ಇದೆ. ಸ್ಕೌಟ್ ಜ್ಞಾನಗಂಗೋತ್ರಿ ಜಮಖಂಡಿ ಅಲಿ ಶೇಖ್ ಅವರ ನೇತೃತ್ವದ ತಂಡ ಮುನ್ನಡೀತಾ ಇದೆ. ಗೈಡ್ಸ್ ಜ್ಞಾನಗಂಗೋತ್ರಿ ಜಮಖಂಡಿ ಪ್ರಗತಿ ಕಾಯಿ ಅವರ ನೇತೃತ್ವದ ತಂಡ ಮುನ್ನಡೀತಾ ಇದೆ. ಸ್ಕೌಟ್ಸ್ ಪಿಬಿಎಚ್ಎಸ್ ಜಮಖಂಡಿ ಕುನಾಲ್ ಶೇಟೆ ಅವರ ತಂಡ ಮುನ್ನಡೀತಾ ಇದೆ. ಗೈಡ್ಸ್ ಪಿಬಿ ಹೈಸ್ಕೂಲ್ ಜಮಖಂಡಿ ಅಂಜಲಿ ಶಿಂದೆ ಅವರ ನೇತೃತ್ವದ ತಂಡ ಮುಂದೆ ಸಾಗಿದೆ. ಗೈಡ್ಸ್ ಸ್ವಾಮಿ ವಿವೇಕಾನಂದ ಜಮಖಂಡಿ ಪೂಜಾ ಶಿಂದೆ ಅವರ ತಂಡ ಮುಂದೆ ಸಾಗ್ತಾ ಇದೆ. ಸ್ಕೌಟ್ಸ್ ಜ್ಞಾನಗಂಗೋತ್ರಿ ಜಮಖಂಡಿ ನಿಹಾಲ್ ಪಠಾಣ್ ಅವರ ತಂಡ ಮುಂದೆ ಸಾಗ್ತಾ ಇದೆ. ಸೇವಾದಾಳ ಜಿಎಂಪಿಎಸ್ ಗಿರೀಶ್ ನಗರ್ ಜಮಖಂಡಿ ಶರ್ವಣಿ ಬೋವಿ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ.
ಸೇವಾದಳ್ GUMPS ನಂಬರ್ 3 JKD ಜೋಯಾ ಫಟಾಣ್ ಅವರ ನೇತೃತ್ವದ ತಂಡ. ಸೇವಾದಳ್ GUMPS 6 JKD ಖಾದಿರ್ ಜಮಾದಾರ್ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಗೈಡ್ಸ್ ಜ್ಞಾನಗಂಗೋತ್ರಿ ಜಮಖಂಡಿ, ಖುಷಿ ಜಮಖಂಡಿ ಜಂಬಿಗೆ ಅವರ ನೇತೃತ್ವದ ತಂಡ ನಡೀತಾ ಇದೆ. ಸೇವಾದಳ್ ನೂತನ ವಿದ್ಯಾಲಯ ನಾಗರಾಜ್ ಬೋವಿ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಸೇವಾದಳ್ GUMPS ನಂಬರ್ 1 ಜಮಖಂಡಿ ಜೆಬಾ ಬಿಜಾಪುರ್ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಸೇವಾದಳ್ GUMPS ನಂಬರ್ 1 ಜಮಖಂಡಿ ಜೆಬಾ ಬಿಜಾಪುರ್ ಅವರ ನೇತೃತ್ವದ ತಂಡ ಮುಂದೆ ಸಾಗ್ತಾ ಇದೆ. ಶಿಸ್ತಿನ ಸಿಪಾಯಿಗಳಂತೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಎಲ್ಲ ಮಕ್ಕಳು ಭಾರತದ ರಾಷ್ಟ್ರಧ್ವಜಕ್ಕೆ ಗೌರವವನ್ನ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಗೈಡ್ಸ್ GMPS ಗಿರೀಶ್ ನಗರ್ ಜಮಖಂಡಿ ದೀಕ್ಷಿತಾ ಡೆಂಗಿಯವರ ನೇತೃತ್ವದ ತಂಡ ಸಾಗಿದೆ. ಪಥಸಂಚಲನ ನಿರ್ಣಾಯಕರಾಗಿರ್ತಕ್ಕಂಥ ಮಹಾಂತೇಶ್ ಚೌಹಾಣ್ ಅವರು, ಜಮೀರ್ ಅಹಮದ್ ಅವರು, MI ಮಮದಾಪುರ್ ಅವರು, ದರಪ್ಪ ಕುಂಬಾರ್ ಅವರು ತಮ್ಮ ಫಲಿತಾಂಶವನ್ನ ಅವರ ಹತ್ರ ನೀಡೋದಕ್ಕೆ ವಿನಂತಿಯನ್ನ ಮಾಡ್ಕೋತಾ ಇದ್ದೀವಿ. ಎಲ್ಲರಿಗೂ ಸ್ವಾತಂತ್ರ್ಯ ಮಹೋತ್ಸವದ ಶುಭಾಶಯಗಳು. ಇಲ್ಲಿ ನೆರೆದಿರುವಂತಹ ಎಲ್ಲ ದೇಶಾಭಿಮಾನಿಗಳಿಗೆ ಹಾರ್ದಿಕ ಶುಭಾಶಯಗಳು. 79 ವರ್ಷಗಳ ಸ್ವಾತಂತ್ರ್ಯ ಹಬ್ಬದ ಸವಿಯನ್ನುಂಡು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವಿಂದು ಆಚರಣೆ ಮಾಡ್ತಾ ಇದ್ದೇವೆ. ಸಹೋದರ ಸಹೋದರಿಯರೇ, ಸ್ವಾತಂತ್ರ್ಯ ಸಿಕ್ಕು 79 ವರ್ಷಗಳು ಕಳೆದು ಈ ಸಂದರ್ಭದಲ್ಲಿ ನಾವು ಕೇವಲ ಧ್ವಜಾರೋಹಣ ಮಾಡಿ ಮನೆಗೆ ಮರಳದೆ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಕಾವ್ಯವಾಣಿಯಂತೆ ನಾವೆಲ್ಲರೂ ನಮ್ಮ ಮನಸ್ಸಿನೊಳಗೆ ಎದೆಯ ದೀವಿಗೆಯನ್ನ ಬೆಳೆಸೋಣ. ಜಾತಿ, ಮತ, ಧರ್ಮ, ಭಾಷೆಯ ಹೆಸರಿನಲ್ಲಿರುವ ಭೇದ ಭಾವಗಳ ಗೋಡೆಗಳನ್ನ ಮುರಿದು ನಾಡು ನುಡಿಯ ಪ್ರೇಮವನ್ನ ಎಲ್ಲೆಡೆ ಹರಡಿಸೋಣ. ಈ ಸ್ವಾತಂತ್ರ್ಯದ ನೈಜ ಬೆಳಕು ಮತ್ತು ಪ್ರಗತಿಯ ಫಲಗಳು ಸಮಾಜದ ಕೊನೆಯ ಮನೆಯ ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವುದೇ ನಾವು ಈ ಐತಿಹಾಸಿಕ ಜಮಖಂಡಿಯ ಸಂಸ್ಥಾನದ ನೆಲದಲ್ಲಿ ನಿಂತು ಸ್ವತಂತ್ರ ಭಾರತಕ್ಕೆ ನೀಡುವಂತಹ ನಿಜವಾದ ಕೊಡುಗೆ. ಇದು ಸ್ವಾತಂತ್ರ್ಯ ಪ್ರತಿ ಓರ್ವ ನಾಗರಿಕನ ಜವಾಬ್ದಾರಿಯನ್ನ ಹೆಚ್ಚಿಸುತ್ತದೆ. ಸ್ವಾತಂತ್ರ್ಯ ದೇಶದ ದಾರಿ, ದೇಶದ ಅಭಿವೃದ್ಧಿ, ದೇಶದ ಜವಾಬ್ದಾರಿ, ಹಾಗೆ ದೇಶದ ಹೆಮ್ಮೆ. ಸ್ವಚ್ಛಂದ ನಾಡಿನಲ್ಲಿ ಸ್ವಾಭಿಮಾನದಿಂದ ಬದುಕಲು, ಜೀವಿಸಲು ದೇಶ ನಮಗೆ ನೀಡಿರುವಂತಹ ಆಶೀರ್ವಾದ. ಈ ಸಂದರ್ಭದಲ್ಲಿ ಈ ಭವ್ಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿ ಘನ ವೇದಿಕೆಯ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಗುಡುಗುಂಟಿ ಶಾಸಕರು, ಜಮಖಂಡಿ ವಿಧಾನಸಭಾ ಮತಕ್ಷೇತ್ರ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಜನಪ್ರತಿನಿಧಿಗಳು, ಮಾಜಿ ವಿಧಾನಸಭಾ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ಹಿರಿಯ ಅಧಿಕಾರಿ ಮಿತ್ರರೇ, ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಗುರು ಹಿರಿಯರೇ, ಶಿಕ್ಷಕ ವೃಂದವೇ, ಸಹಸ್ರ ಸಂಖ್ಯೆಯಲ್ಲಿ ಭಾಗಿಯಾಗಿರುವಂತಹ ಎಲ್ಲ ವೃತ್ತಿಯಲ್ಲಿ ತೊಡಗಿರುವ ವೃತ್ತಿ ಬಾಂಧವರೇ, ಸ್ವಾತಂತ್ರ್ಯ ಅಭಿಮಾನಿಗಳೇ, ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಆಗಿರುವಂತಹ ಎಲ್ಲ ಪ್ರೀತಿಯ ಮುದ್ದು ವಿದ್ಯಾರ್ಥಿನಿಯರೇ, ಅತ್ಯಂತ ಶಿಸ್ತುಬದ್ಧವಾಗಿ ಪರೇಡ್ ಮಾಡಿ ಎಲ್ಲರ ಕಣ್ಮನಗಳನ್ನ ದೇಶಾಭಿಮಾನದಿಂದ ತುಂಬಿಸಿರುವಂತಹ ವಿವಿಧ ಇಲಾಖೆಯ ಸಿಬ್ಬಂದಿಗಳೇ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿನಿಯರೇ, ಆತ್ಮೀಯ ಸ್ನೇಹಿತರೆ ಮತ್ತು ಜಮಖಂಡಿಯ ಸಮಸ್ತ ಜನತೆ, ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಇವತ್ತಿನ ದಿನ ಸನ್ಮಾನಿತರಾಗ್ತಿರುವಂತಹ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿರುವಂತಹ ಸಾರ್ವಜನಿಕರೇ, ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೇನೆ.
ಈ ಸಂಭ್ರಮಾಚರಣೆಯಲ್ಲಿ ನಾವಿವತ್ತು ತಾಲೂಕಾ ಕ್ರೀಡಾಂಗಣದಲ್ಲಿ ನಿಂತು ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಕಳೆದ ನನ್ನ ಧ್ವಜ ಸಂದೇಶದಲ್ಲಿ ನಾನು ಐತಿಹಾಸಿಕ ಭಾರತವನ್ನ ನೆನಪು ಮಾಡ್ಕೊಂಡಿದ್ವಿ. ಐತಿಹಾಸಿಕ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ಯೋಧರು ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಅರಿಯದಂತಹ ಹಲವು ಯೋಧರನ್ನ ನಾನು ನೆನಪು ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಈ ವರ್ಷದ ನಮ್ಮ ಧ್ವಜ ಸಂದೇಶದಲ್ಲಿ ಭಾರತ 1947ರ ಸ್ವಾತಂತ್ರ್ಯದ ನಂತರ ತನ್ನ ಪಯಣ 80 ವರ್ಷಗಳ ಪಯಣದಲ್ಲಿ ಯಾವ ರೀತಿ ಸಾಗಿದೆ, ಯಾವ ಏಳು ಬೀಳುಗಳನ್ನ ಕಂಡಿದೆ, ಯಾವ ರೀತಿ ನಾವು ನಮ್ಮ ಗುರಿಗಳನ್ನ ತಲುಪ್ತಾ ಇದ್ದೇವೆ, ಮುಂದಿನ ತಲೆಮಾರಿನ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತನಾಡೋಣ. ವಿಶೇಷವಾಗಿ ಯುವ ಪೀಳಿಗೆಗೆ ನಾನು ಈ ಧ್ವಜ ಸಂದೇಶವನ್ನ ಅರ್ಪಿಸ್ತಿದ್ದೀವಿ. ಇಷ್ಟೆಲ್ಲ ತ್ಯಾಗ ಬಲಿದಾನ ಮಾಡಿರುವಂತಹ ನಮ್ಮ ಗುರು ಹಿರಿಯರನ್ನ ನಾವು ಸ್ಮರಿಸಬೇಕು. ಅದರ ಜೊತೆಗೆ 80 ವರ್ಷಗಳ ನಮ್ಮ ಎಲ್ಲ ಅಧಿಕಾರಿಯಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಅವರದೇ ಆದಂತಹ ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ. ಅವರ ಎಲ್ಲರ ಕೊಡುಗೆಗಳನ್ನ ನಾವು ಮುಂದಿನ ಪೀಳಿಗೆ, ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ಅದನ್ನ ನಡೆಸ್ಕೊಂಡು ಹೋಗ್ಬೇಕು, ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಮತ್ತು ನಮ್ಮ ಭಾರತ ದೇಶವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಹೊರಹೊಮ್ಮಿಸ್ಬೇಕು. ಸೊ ಈ ಎಲ್ಲ ಆದ್ಯ ಕರ್ತವ್ಯಗಳನ್ನ ನಮ್ಮ ಯುವ ಪೀಳಿಗೆ ಮಾಡ್ಲಿ ಅಂತ ಹೇಳಿ ಇವತ್ತಿನ ಧ್ವಜ ಸಂದೇಶವನ್ನ ನಾನು ನಮ್ಮ ಯುವ ಪೀಳಿಗೆಗಾಗಿ ಅರ್ಪಣೆ ಮಾಡ್ತಾ ಇದ್ದೇನೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಪೋಲೋ ಮೈದಾನದಲ್ಲಿ ಉಪವಿಭಾಗಾಧಿಕಾರಿಯಾಗಿ ನಾನು ನಿಮ್ಮೆಲ್ಲರ ಮುಂದೆ ಧ್ವಜಾರೋಹಣ ಮಾಡಿದ್ದೀನಿ. ಅತ್ಯಂತ ಹೆಮ್ಮೆ ಆಗ್ತದೆ ಮತ್ತು ಪೂರ್ವ ಜನ್ಮದ ಪುಣ್ಯ ಅಂತಾನೆ ಅನ್ಕೋತೀವಿ. ಜಮಖಂಡಿಯ ಪೋಲೋ ಮೈದಾನ ಐತಿಹಾಸಿಕವಾದಂತಹ ಮೈದಾನ. ಇಲ್ಲಿರುವಂತಹ ಜನರು, ಸಾರ್ವಜನಿಕರು, ಇಲ್ಲಿರುವಂತಹ ಸಂಸ್ಕೃತಿ ನಮ್ಮೆಲ್ಲರಿಗೂ, ನಮ್ಮೆಲ್ಲ ಮುಂದಿನ ಪೀಳಿಗೆಗೂ ಇದು ಹೆಮ್ಮೆಯಾಗಿದೆ. ಅದನ್ನ ನಾವು ಕಲಿಬೇಕು. ಅದರ ಜೊತೆಗೆ ನನಗೆ ಆ ಒಂದು ಸೌಭಾಗ್ಯ ಕೊಟ್ಟಿರುವಂತಹ ಸಾರ್ವಜನಿಕರಿಗೆ ಮತ್ತು ಇಲ್ಲಿಯ ಉಪವಿಭಾಗಾಧಿಕಾರಿಯಾಗಿ ನನ್ನ ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ಆಗಿರೋದಕ್ಕೆ ನನ್ನೆಲ್ಲರಿಗೂ ಚಿರಋಣಿಯಾಗಿರ್ತೇನೆ. ರಾಷ್ಟ್ರಧ್ವಜ ತಾವೆಲ್ಲ ನೋಡ್ತಿದ್ದೀವಿ, ಈಗೆಲ್ಲ ಧ್ವಜಾರೋಹಣ ಮಾಡಿದ್ವಿ, ರಾಷ್ಟ್ರ ಗೀತೆಯನ್ನ ಹಾಡಿದ್ವಿ. ಈ ವರ್ಷದಿಂದ ರಾಷ್ಟ್ರೀಯ ಗೀತೆ ಒಂದು ನಮ್ಮ ಸಂಭ್ರಮದಲ್ಲಿ ಸೇರ್ಪಡೆಯಾಗಿದೆ. ರಾಷ್ಟ್ರಗೀತೆಯನ್ನ ಹಾಡುವಾಗ ಮೈ ರೋಮಾಂಚನ ಆಗ್ತದೆ, ದೇಶಾಭಿಮಾನ ನಮ್ಮೆಲ್ಲರಲ್ಲೂ ಬರ್ತದೆ. ಎಲ್ಲ ಒಂದ್ ಕಡೆ ಹಳೆಯ ನೆನಪುಗಳೆಲ್ಲ ಆಗ್ತವೆ. 1857ರ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡ್ಕೊಂಡು ಕ್ರಾಂತಿಕಾರಿಗಳು, ಮಂದಗಾಮಿಗಳು ಎಲ್ಲ ಇತಿಹಾಸದ ನೆನಪು ಆ ರಾಷ್ಟ್ರಗೀತೆಯನ್ನ ಹಾಡುವಾಗ ನಮ್ಮೆಲ್ಲರಿಗೂ ಬರ್ತದೆ. ಆ ಒಂದು ಹಾಡು ದೇಶಾಭಿಮಾನವನ್ನ ಎಲ್ಲರಲ್ಲೂ ಎಚ್ಚರ ಮಾಡುವಂಥದ್ದು. ಹೆಮ್ಮೆಯಿಂದ ನೀವೆಲ್ಲರೂ ಇವತ್ತು ಬಹಳ ಅಭಿಮಾನದಿಂದ, ಶಿಸ್ತಿನಿಂದ ನಾವೆಲ್ಲರೂ ರಾಷ್ಟ್ರ ಹಬ್ಬವನ್ನ, ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನ ನೋಡಿದಾಗ ಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಸಾಲುಗಳು ನೆನಪಾಗ್ತವೆ. Where the mind is without fear and the head is held high, into that heaven of freedom, my father, let my country awake. ಎಲ್ಲಿ ಮನಸ್ಸು ಭಯಭೀತವಾಗೇ ಇದೆಯೋ, ಎಲ್ಲಿ ಮಸ್ತಕವು ಹೆಮ್ಮೆಯಿಂದ ಎತ್ತಿ ನಿಲ್ಲುತ್ತದೆಯೋ, ಆ ಸ್ವಾತಂತ್ರ್ಯದ ಸ್ವರ್ಗಕ್ಕೆ ನನ್ನ ದೇಶವನ್ನ ಎಚ್ಚರಿಸು ತಂದೆಯೇ ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳ್ತಾರೆ. ಹೌದು, ಈ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಅದೆಷ್ಟೋ ದೇಶ ಪ್ರೇಮಿಗಳು, ವೀರರ ರಕ್ತ, ಬೆವರು, ತ್ಯಾಗಗಳ ಸಂಕೇತವಿದು. ಅವರ ತ್ಯಾಗಗಳ ಫಲವಾಗಿ ನಾವು ಇವತ್ತು ಮುಕ್ತ ಗಾಳಿಯಲ್ಲಿ ಬದುಕ್ತಾ ಇದ್ದೀವಿ. ಅದನ್ನ ಉಳಿಸ್ಕೊಂಡು ಇದೇ ಸ್ವತಂತ್ರವನ್ನ ಸ್ವಾಭಿಮಾನದಿಂದ ಬದುಕನ ಅಂತ ಹೇಳ್ತೇನೆ. ಚಂದ್ರಶೇಖರ್ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಇವರೆಲ್ಲ ಯುಗ ಪುರುಷರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಅದರ ಜೊತೆಗೆ ಮಹಿಳಾ ಅಧಿಕಾರಿಯಾಗಿ ಇವತ್ತಿನ ಸಂದರ್ಭದಲ್ಲಿ ನಾನು ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸರೋಜಿನಿ ನಾಯ್ಡು, ಅರುಣಾ ಆಸಫ್ ಅಲಿ, ಕಸ್ತೂರ್ಬಾ ಗಾಂಧಿ, ಸುಚೇತಾ ಕೃಪಲಾನಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಇವರೆಲ್ಲ ಮಹಿಳೆಯರನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕು. ಅವರು ಮಾಡಿರುವಂತಹ ತ್ಯಾಗ ಬಲಿದಾನಗಳನ್ನ ಈ ಸ್ವಾತಂತ್ರ್ಯದ ದಿನಾಚರಣೆಯಂದು ನಾವು ನೆನಪು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರ
ರೀತಿಯ ಜೀವನವನ್ನ ಮಾಡೋದಕ್ಕೆ ಕಿಂಚಿತ್ತಾದರೂ ಪ್ರಯತ್ನ ಮಾಡಬೇಕು. ನಿಮ್ಗೆಲ್ಲ ಗೊತ್ತು ಜಮಖಂಡಿ ಹಾಗೂ ನನ್ನ ಪ್ರೀತಿಯ ನಾಗರಿಕ ಬಂಧುಗಳೇ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಹಾಗೂ ಸ್ಮರಣೀಯ ದಿನ. ಅನೇಕ ಮಹನೀಯರ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲವಾಗಿ ದೊರೆತ ಸ್ವಾತಂತ್ರ್ಯವನ್ನ ಸ್ಮರಿಸುವ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿರುವ ಈ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮೆಲ್ಲರಿಗೂ ಗೌರವದ ಸಂಗತಿಯಾಗಿದೆ. ಐತಿಹಾಸಿಕ ಪೋಲೋ ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿ ತಮ್ಮ ಧ್ವಜ ಸಂದೇಶವನ್ನು ನೀಡಿರ್ತಕ್ಕಂತಹ ನಮ್ಮ ಉಪ ವಿಭಾಗಾಧಿಕಾರಿಗಳಾದ ಶ್ರೀಮತಿ ಶ್ವೇತಾ ಮೋಹನ್ ಬಿಡಿಕರ್ ಮೇಡಮ್ ಅವರಿಗೆ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಗೌರವಾನ್ವಿತ ಜನಪ್ರಿಯ ಶಾಸಕರು ನಾಡೋಜ ಶ್ರೀ ಜಗದೀಶ್ ಗುಡುಗುಂಟಿ ಸಾಹೇಬರು, ಇವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನನ್ನ ಜನ್ಮಸಿದ್ಧ ಹಕ್ಕು ಎಂದು ಬಾಲ ಗಂಗಾಧರ ತಿಲಕರು ಗುಡುಗಿದರು. ಗೋಪಾಲಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಭಗತ್ ಸಿಂಗ್, ಚಂದ್ರಶೇಖರ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಬಿ.ಆರ್. ಅಂಬೇಡ್ಕರ್ ಮುಂತಾದ ಅಸಂಖ್ಯಾತ ದೇಶ ಬಾಂಧವರ ಸಹಕಾರದೊಂದಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸತ್ಯ, ಶಾಂತಿ, ಅಹಿಂಸೆಯಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ನಮ್ಮ ಐತಿಹಾಸಿಕ ಪೋಲೋ ಮೈದಾನದಲ್ಲಿ ಆರಂಭದಲ್ಲಿ ಅನಿಲ್ ಕುಮಾರ್ ಅವರ ನೇತೃತ್ವದ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದ ಎಸ್ ಆದರ್ಗಿ ಅವರ ನೇತೃತ್ವದ ತಂಡ ನಿರ್ಗಮನದ ಅನುಮತಿಯನ್ನು ಪಡೆದು ಮುಂದೆ ಸಾಗ್ತಾ ಇದೆ. ಗೃಹ ರಕ್ಷಕ ದಳದ ಸಕಾರಾಮ್ ಕಾಂಬಳೆ ಅವರ ನೇತೃತ್ವದ ತಂಡ ಅನುಮತಿಯನ್ನು ಪಡೆದು ಮುಂದೆ ಸಾಗ್ತಾ ಇದೆ. ಶ್ರೀರಾಮ್ ಮೋರೆ ಅವರ ಎನ್ಸಿಸಿ, ಬಿಎಲ್ಡಿ, ಎಸ್ಪಿ, ಎಸ್ಸಿಯು ತಂಡ ಅನುಮತಿಯನ್ನು ಪಡೆದು ಮುಂದೆ ಸಾಗ್ತಾ ಇದೆ. ಎನ್ಸಿಸಿ, ಬಿಎಲ್ಡಿ, ಎಸ್ಡಬ್ಲ್ಯೂ, ಜೆಯುಒ ಪ್ರಿಯಾಂಕಾ ತಳವಾರ್ ಅವರ ನೇತೃತ್ವದ ತಂಡ. ಎನ್ಸಿಸಿ, ತುಂಗಲ್, ಎಸ್ಡಿ, ಎಸ್ಯು, ಸಾಯಿ ಸಿಂಗ್ ಅವರ ನೇತೃತ್ವದ ತಂಡ. ಎನ್ಸಿಸಿ, ತುಂಗಲ್, ಎಸ್ಡಬ್ಲ್ಯೂ, ಎಸ್ಯು, ಮಾಲಾ ನ್ಯಾಮಗೌಡ ಅವರ ತಂಡ. ರೋವರ್ಸ್ ಅಂಡ್ ರೇಂಜರ್ಸ್, ಬಿಎಲ್ಡಿ, ಎಸ್ಸಿಒ ವಿಜಯಲಕ್ಷ್ಮಿ ಅವರ ತಂಡ. ರೋವರ್ಸ್, ರೇಂಜರ್, ಬಿಎಲ್ಡಿ, ಪಿಯು ಪ್ರಿಯಾಂಕಾ, ಪ್ರತೀಕ್ಷಾ, ಭಜಂತ್ರಿ ಅವರ ತಂಡ. ಗೈಡ್ಸ್, ಜಿಜಿ ಹೈಸ್ಕೂಲ್ ಜಮಖಂಡಿ, ಕಮಲಾಕ್ಷಿ ಗವಳಿ ಅವರ ತಂಡ. ಸ್ಕೌಟ್ಸ್, ಜ್ಞಾನ ಗಂಗೋತ್ರಿ ಜಮಖಂಡಿ, ಅಲಿ ಶೇಖ್ ಅವರ ತಂಡ. ಗೈಡ್ಸ್, ಜ್ಞಾನ ಗಂಗೋತ್ರಿ ಜಮಖಂಡಿ, ಪ್ರಗತಿ ಕಾಯಿ ಅವರ ತಂಡ. ಸ್ಕೌಟ್ಸ್, ಟಿವಿ ಹೈಸ್ಕೂಲ್ ಜಮಖಂಡಿ, ಕುನಾಲ್ ಸೇಠ್ ಅವರ ತಂಡ. ಗೈಡ್ಸ್, ಟಿವಿ ಹೈಸ್ಕೂಲ್ ಜಮಖಂಡಿ, ಅಂಜಲಿ ಶಿಂದೆ ಅವರ ತಂಡ. ಗೈಡ್ಸ್, ಸ್ವಾಮಿ ವಿವೇಕಾನಂದ ಜಮಖಂಡಿ, ಪೂಜಾ ಶಿಂದೆ ಅವರ ತಂಡ. ಸ್ಕೌಟ್ಸ್, ಜ್ಞಾನ ಗಂಗೋತ್ರಿ ಜಮಖಂಡಿ, ನಿಹಾಲ್ ಪಠಾಣ್ ಅವರ ತಂಡ. ಸೇವಾದಳ್, ಜಿಎಂಟಿಎಸ್, ಗಿರೀಶ್ ನಗರ್ ಜಮಖಂಡಿ, ಶರಣಿ ಬೋಯಿ ಅವರ ತಂಡ. ಸೇವಾದಳ್,
GUMTS ನಂಬರ್ 3 ಜಮಖಂಡಿ ಛೋಯಾ ಪಠಾಣ್ ಅವರ ತಂಡ. ಸೇವಾದಲ್ GUMTS ನಂಬರ್ 6 ಜಮಖಂಡಿ ಹದೀರಾ ಜಮಾದಾರ್ ಅವರ ತಂಡ. ಗೈಡ್ಸ್ ಜ್ಞಾನ ಗಂಗೋತ್ರಿ ಜಮಖಂಡಿ ಖುಷಿ ಜಂಬಿಗೆ ಅವರ ತಂಡ. ಸೇವಾದಳ್ ನೂತನ ವಿದ್ಯಾಲಯ ನಾಗರಾಜ್ ಭೋವಿ ಅವರ ತಂಡ. ನಿಂದ ತ್ಯಾಗ ನಡುಗೋಗೈತಿ ವಿಜಯಾಟದಾಗ ವಿಜಯ ತುಂಬಿ ಧನ್ಯವಾದಗಳು. ಈಗ ಸಾಮೂಹಿಕ ಕವಾಯಿತು ಸ್ಟಾರ್ಟ್ ಮಾಡಬೇಕು. ಬೆಳಗಟ್ಟಿಯವರು ಇದರ ನಿರ್ಣಾಯಕರು. ಹಲೋ, ಸಾಮೂಹಿಕ ಕವಾಯಿತ ನಿರ್ಣಾಯಕರು. ಹಲೋ, ಮಹಾಂತೇಶ್ ಚೌಹಾಣ್, ಸಂಗಮೇಶ್. ಈ ಶಾಲಿನ ಮಕ್ಕಳೆಲ್ಲ ಸಾಧನಗಳನ್ನ ಕೆಳಗಡೆ ಇಡಬೇಕು. ಮಹಾಂತೇಶ್ ಚೌಹಾಣ್, ಸುರೇಶ್ ಭೋಸ್ಲೆ, MI ಮಮದಾಪುರ್, ಗರಪ್ಪ ಕುಂಬಾರ್ ಅವರು. ನಿಮಗೆ ಈಗಾಗಲೇ ಕೋಡ್ ಸಂಖ್ಯೆ ನೀಡಿದೆ, ಕೋಡಿಗೆ ಹಂಚಾಕೊಡಬೇಕು. ಚೀಟಿ ಪಡೆದುಕೊಂಡು ಹೋಗಬೇಕು. ವೇದಿಕೆ ಬಲಭಾಗದಲ್ಲಿ ಆಸೀನರಾಗೋದಕ್ಕೆ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಈಗ TG ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ರೈತ ಗೀತೆ.